ಶಿಡ್ಲಘಟ್ಟ ತಾಲೂಕಿನ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಭೇಟಿ ಮಾಡಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ದರ್ಶನ ಪಡೆದು ತಲಕಾಯಲ ಬೆಟ್ಟದ ರಸ್ತೆಯನ್ನು ಪರಿಶೀಲಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಪುರಾಣ ಪ್ರಸಿದ್ಧ ತಲಕಾಯಲ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಭೂನೀಳ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನಿರ್ಮಾಣವಾಗಿದ್ದು, ದೇವರ ದರ್ಶನ ಪಡೆಯಲು ಭಕ್ತಾದಿಗಳು ಬೆಟ್ಟಕ್ಕೆ ಹತ್ತಲು ಹರಸಾಹಸ ಪಡುತ್ತಿದ್ದರು. ಹಾಗೂ ತಲಕಾಯಲ ಬೆಟ್ಟವನ್ನು ವೀಕ್ಷಿಸಿ ದೇವರ ದರ್ಶನ ಪಡೆಯಲು ಪ್ರವಾಸಿಗರಿಗೆ ಮತ್ತು ಭಕ್ತಾದಿಗಳಿಗೆ ಅನುಕೂಲವಾಗಲಿ ಎಂದು ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ತಲಕಾಯಲ ಬೆಟ್ಟ ಬಹಳ ಪುರಾಣ ಪ್ರಸಿದ್ಧ ದೇವಾಲಯ. ಎರಡನೇ ತಿರುಪತಿ ಅಂತಲೇ ಹೇಳ್ಬೋದು. ನಮಗೆ ಈ ಭಾಗದಲ್ಲಿ ಶಿಡ್ಲಘಟ್ಟ ಉತ್ತರ ಭಾಗದಲ್ಲಿ ತಲಕಾಯಲ ಬೆಟ್ಟ ದೇವಸ್ಥಾನ, ದಕ್ಷಿಣ ಭಾಗದಲ್ಲಿ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ. ಭಾಳಷ್ಟು ಹೆಸರುವಾಸಿ ಪ್ರಖ್ಯಾತಿ. ಎಲ್ಲ ಭಕ್ತಾದಿಗಳು ಹೋಗಿ ದರ್ಶನ ಪಡ್ಕೊಂಡು ತಮ್ಮ ಇಷ್ಟಾರ್ಥಗಳನ್ನ ಬೇಡಂತ ಒಂದು ಪ್ರಮುಖ ಆಕರ್ಷಣೀಯ ದೇವಸ್ಥಾನಗಳು. ತಲಕಾಯಲ ಬೆಟ್ಟ ಈ ಗ್ರಾಮದಲ್ಲಿ ನೆಲೆಸಿದಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕೆಳಗಡೆ, ಬೆಟ್ಟದ ಕೆಳಗಡೆ ಏನಿತ್ತು, ಅದ್ರ ಜೊತೆಗೆ ಬೆಟ್ಟದ ಮೇಲೇನೂ ಸಹ ವೆಂಕಟರಮಣ ಸ್ವಾಮಿ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರು ನೆಲೆಸಿರೋಂಥದ್ದನ್ನು, ದೇವಸ್ಥಾನ ಇರೋಂಥದ್ದನ್ನು ನಾವೆಲ್ಲ ಹಿಂದಿನಿಂದನೂ ಸಹ ನೋಡ್ತಾ ಇದ್ವಿ. ಬೆಟ್ಟಕ್ಕೆ ದೇವರ ದರ್ಶನಕ್ಕೆ ಮೆಟ್ಟಿಲು ವ್ಯವಸ್ಥೆ ಆಗಿತ್ತು. ಆದರೆ ಕಾಲಕ್ರಮೇಣ ಈಗ ಆಧುನಿಕ ಯುಗದಲ್ಲಿ ಯಂತ್ರಗಳು ಮತ್ತು ವಾಹನಗಳ ಅವಶ್ಯಕತೆ ನಮಗೆ, ನಾವೆಲ್ಲನೂ ಸಹ ಡಿಪೆಂಡ್ ಆಗಿರೋಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀವಿ. ವಯಸ್ಸಾದಂಥವ್ರಿಗೂ ಸಹ ಮೇಲೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು. ಯತಿರಾಜ್ ಮಹಾಸ್ವಾಮಿಗಳು ಮೊನ್ನೆ ಈ ದೇವರ ಸನ್ನಿಧಾನಕ್ಕೆ ಬಂದು ಕಾಲ್ನಡಿಗೆಯಲ್ಲಿ ಬೆಟ್ಟನ ಹತ್ತಿ ರಸ್ತೆನ ಕೂಡಲೇ ಮಾಡಬೇಕು ಅಂತೇಳಿ ಅವರ ಒಂದು ಸಂಕಲ್ಪನೂ ಸಹ ನಮ್ಮೆಲ್ಲರಿಗೂ ಸಹ ಒಂದು ಸಂದೇಶನ ನೀಡಿದರು.